ಧನುಷ್ ಗೌಡ ವರ್ತನೆ ನೋಡ್ತಾ ಇದ್ದರೆ ಗಿಲ್ಲಿಗೂ ಕಾವ್ಯಗೂ ಇಲ್ಲದೆ ಇರುವಂಥ ರಿಲೇಷನ್ ಅವನೇ ಕ್ರಿಯೇಟ್ ಮಾಡೋ ಥರ ಕಾಣ್ತಾ ಇದ್ದಾನೆ. ಆ್ಯಂಡ್ ಅವನು ಇಲ್ಲಿವರೆಗೂ ಸ್ಪಂದನ ಆ್ಯಂಡ್ ಅಭಿಷೇಕ್ ಜೊತೆ ಇದ್ದ. ಅವರಿಬ್ಬರು ಹೋದ್ಮೇಲೆ ಇವನು ಕಾವ್ಯ ಜೊತೆ ಇರಲಿಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಮತ್ತು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾಯಿದ್ದಾನೆ ಧನುಷ್ ಗೌಡ. ಯಾಕಂತಂದರೆ ಅವನು ಸ್ಟಾರ್ಟಿಂಗಿಂದನೂ ಎಲ್ಲೂ ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಿಲ್ಲ, ಯಾರ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದು. ಅಷ್ಟಷ್ಟು ಜಗಳಗಳಾದ್ರೂ ರಕ್ಷಿತಾ ಜೊತೆ ಜಗಳ ಆದಾಗ ಅಲ್ಲೂ ಏನು ಸ್ಟ್ಯಾಂಡ್ ತೊಗೊಂಡಿಲ್ಲ. ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇತ್ತೋ ಮನೆಯಲ್ಲಿ ಅಲ್ಲೆಲ್ಲ ಸ್ಟ್ಯಾಂಡ್ ತೊಗೊಂಡಿಲ್ಲ. ದೊಡ್ಡ ಬಾಡಿ ಬಿಲ್ಡಿಂಗು ಫಿಟ್ನೆಸ್ ಅಂತ ಹೇಳ್ಕೊಂಡವನು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ದಮ್ಮು ಬರಲ್ಲ, ಧೈರ್ಯ ಬರಲ್ಲ. ಗಿಲ್ಲಿ ನೋಡೋಕೆ ಎಷ್ಟು ತೆಳ್ಳಗಿರ್ತಾನೆ, ಆದರೆ ಅವನು ಎಷ್ಟು ಪ್ರತಿಯೊಂದು ಕರೆಕ್ಟ್ ಅಂದರೆ ಕರೆಕ್ಟ್, ತಪ್ಪಂದರೆ ತಪ್ಪು. ಅಂದರೆ ತನ್ನ ಸ್ಟ್ಯಾಂಡನ್ನು ಕರೆಕ್ಟಾಗಿ ಹೇಳ್ತಾನೆ. ನೀನು ಯಾವಾಗ ಹೇಳಿದೆಯಾ, ನಿನ್ನ ವ್ಯಕ್ತಿತ್ವ ಏನು? ಆ ಕಾವ್ಯ ಗಿಲ್ಲಿ ರಿಲೇಷನು ಪ್ಯೂರ್ ಫ್ರೆಂಡ್ಶಿಪ್ ಅವ್ರದ್ದು. ಸುಮ್ಮನೆ ಕಾಮಿಡಿ ಮಾಡ್ಕೊತಾರೆ ಅಷ್ಟೇ ಹೊರದ್ದು ಗಿಲ್ಲಿ. ಬಟ್ ನೀನು ಅದನ್ನು ಒಂಥರ ಬೇರೆಯೇ ಪೋಟ್ರೆ ಮಾಡ್ಲಿಕ್ಕೆ ಹೋಗ್ತೀಯಾ, ಕಾವ್ಯಗೆ ತಲೆ ಕೆಡಿಸ್ಲಿಕ್ಕೆ ಹೋಗ್ತಾ ಇದೆಯಾ? ಏನು ನಿನ್ನ ವರ್ತನ ಅರ್ಥ ಆಗ್ತಿಲ್ಲ. ಅವ್ರ ತಾಯಿ ಬ್ರದರ್ ಬಂದರು, ಇಬ್ಬರು ಕೂಡ ಗಿಲ್ಲಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದರು. ನಿನಗೇನು ತೊಂದರೆ ಐತೆ? ಏನೇನೋ ಅವರು ಕಾವ್ಯ ತಲೆಗೆ ತುಂಬಿ ಅವಳು ಗಿಲ್ಲಿ ಜೊತೆ ಮಾತಾಡದೇ ಇರೋ ಥರ ಮಾಡ್ತಾಯಿದ್ದೀಯ. ನಿನ್ನಿಂದ ಬಂದಿದ್ದಲ್ಲ ಕಾವ್ಯ ಇಷ್ಟು ದಿವಸ. ಗಿಲ್ಲಿ ಆ್ಯಂಡ್ ಕಾವ್ಯ ಫ್ರೆಂಡ್ಶಿಪ್ ಚೆನ್ನಾಗೈತೆ ಅಂತೇಳಿ ಪ್ರೇಕ್ಷಕರು ಅವ್ರನ್ನ ಇಲ್ಲಿವರೆಗೂ ತಂದಿದ್ದಾರೆ. ನೀನು ಅವಳಿಗೇನಾದರೂ ಸ್ಯಾಕ್ರಿಫೈಸ್ ಮಾಡ್ಬೇಕಂತಂದ್ರೆ ಫಸ್ಟ್ ನೀನು ತೊಗೊತೀಯ ಅದನ್ನು. ಆದರೆ ಗಿಲ್ಲಿ ಪ್ರತಿಯೊಂದರಲ್ಲೂ ಕಾವ್ಯಗೆ ಒಂದು ಜಾಸ್ತಿ ಪ್ರಯಾರಿಟಿ ಕೊಟ್ಟು ಅವಳನ್ನ ಒಂದು ಎಂಕರೇಜ್ ಮಾಡ್ಕೊತ, ಇಬ್ಬರು ಒಬ್ರಿಗೊಬ್ರು ಎಂಕರೇಜ್ ಮಾಡ್ಕೊತ ಬಂದಿದ್ದಾರೆ. ಅದನ್ನು ನೀನು ಅವಳಿಗೆ ಏನೇನೋ ತಲೆಗೆ ತುಂಬಿ ಕೆಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಇಂಥ ಕೆಟ್ಟ ಬುದ್ಧಿ ಮಾಡೋಕ್ಕೆ ಹೋಗಬೇಡ ಧನುಷ್. ನಿನಗೆ ಆಲ್ರೆಡಿ ಹೊರಗಡೆ ಒಂದು ಹೆಸರಿಟ್ಟಿದ್ದಾರೆ. ಆ ಹೆಸರು ಏನನ್ನೋದು ಒಂದು ಸಲ ಬಂದು ನೋಡಿ, ನಿನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕಾಮೆಂಟ್ಸ್ ನೋಡ್ಕೊ, ಗೊತ್ತಾಗುತ್ತೆ. ಈ ಥರ ಕುತಂತ್ರ ಬುದ್ಧಿ ಎಲ್ಲ ಮಾಡೋಕ್ಕೆ ಹೋಗಬೇಡ. ನಿಂದೇನೈತೆ ಚೆನ್ನಾಗಿ ಗೇಮ್ ಆಡು, ಒಂದು ರಿಯಲ್ ಗೇಮ್ ಆಡು, ಡ್ರಾಮಾ ಪ್ಲೇ ಮಾಡಬೇಡ, ಒಳ್ಳೆಯವನಾಗಿ ಪ್ರೊಜೆಕ್ಟ್ ಆಗಕ್ಕೆ ಹೋಗಬೇಡ. ನಿಂದು ಹಣೆ ಬರ ಎಲ್ಲ ಏನೈತೆ ಅನ್ನೋದನ್ನು ಎಲ್ಲರೂ ನೋಡಿದ್ದಾರೆ ಇಡೀ ಬಿಗ್ ಬಾಸ್ನಲ್ಲಿ. ಇನ್ನು ಅತಿ ಶಾಣತನ ಮಾಡೋಕ್ಕೆ ಹೋಗಿ ಹೆಣ್ಮಕ್ಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಗಿಲ್ಲಿನ ಕೆಡಕ್ಕೆ ಮಾಡೋಕ್ಕೆ ಹೋಗಬೇಡ. ನಿನ್ಗೆ ಬೇಕಂದ್ರೆ ಫ್ರೆಂಡ್ಶಿಪ್ ಮಾಡ್ಬೇಕಂತಂದ್ರೆ ಮಾಡ್ಕೊ, ಆದರೆ ಬೇರೆಯವ್ರ ಬಗ್ಗೆ ನಿನ್ಗೆ ಕೆಟ್ಟದಾಗಿ ಬೇರೆಯವ್ರ ಹತ್ರ ಹೇಳಕ್ಕೆ ಹೋಗಬೇಡ.